ಯಾವುದೇ ಕಾರಣಕ್ಕೂ ಹಾಲಿನ ದರ ಏರಿಕೆ ಮಾಡಬಾರದು. ಈಗಾಗಲೇ ಕಾಫಿ ಟೀ ಪುಡಿ ದರಗಳು ಗಗನಕ್ಕೇರಿದೆ. ಹಾಲಿನ ದರ ಬೆಲೆ ಏರಿಕೆ ಮಾಡಿದ್ರೆ ಜನರಿಗೆ ತೊಂದರೆ ಆಗುತ್ತೆ. ಮಿಲ್ಕ್ ರೇಟ್ ಹೆಚ್ಚಳ ಆದರೆ ಕಾಫಿ ಟೀ ಬೆಲೆಯೂ ಏರಿಕೆಯಾಗುವ ಸಾಧ್ಯತೆ ಇದೆ. ಹೋಟೆಲ್ ಉದ್ಯಮದ ಮೇಲೆ ಪರಿಣಾಮ ಬೀರುತ್ತೆ ಇದು. ಹೀಗಾಗಿ ಹಾಲಿನ ದರ ಹೆಚ್ಚಿಸದಂತೆ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ಹೋಟೆಲ್ ಸಂಘದವರು. ಈ ರೀತಿಯಾಗಿ ಹಾಲಿನ ದರ ಪದೇ ಪದೇ ಏರಿಕೆ ಮಾಡ್ತಾ ಇದ್ರೆ ಟೀ ಕಾಫಿ ಬೆಲೆ ಕೂಡ ಈಗಾಗಲೇ ಏರಿಕೆಯಾಗಿದೆ. ಸೊ ಹೋಟೆಲ್ ಉದ್ಯಮಕ್ಕೆ ಸಾಕಷ್ಟು ತೊಂದರೆಗಳು ಆಗತ್ತೆ. ಜನರು ಕೂಡ ಟೀ ಕಾಫಿ ಕುಡಿಯೋದನ್ನ ನಿಲ್ಲಿಸ್ಬಿಡ್ತಾರೆ, ವ್ಯಾಪಾರ ಕೂಡ ಕಡಿಮೆ ಆಗ್ಬಿಡುತ್ತೆ ಅಂತ ಹೇಳಿ ಕಳವಳವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹೋಟೆಲ್ ಮಾಲೀಕರು. ಹೋಟೆಲ್ ಸಂಘದವರು ಕೂಡ ಇದೀಗ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ ಚಂದನ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ಏನು ಚಂದನ, ಹಾಲಿನ ದರ ಏರಿಕೆಗೆ ಈಗಾಗಲೇ ಪ್ರಸ್ತಾವನೆ ಕೂಡ ಸಲ್ಲಿಕೆ ಮಾಡಲಾಗಿರುವಂಥದ್ದು. ಈ ಪ್ರಸ್ತಾವನೆಗೆ ಹೋಟೆಲ್ ಸಂಘದ ಮಾಲೀಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೀಗ ಹೋಟೆಲ್ ಸಂಘದ ಮಾಲೀಕರ ಮನವಿ ಏನು, ಪತ್ರದಲ್ಲಿ ಏನೆಲ್ಲ ಉಲ್ಲೇಖವನ್ನು ಮಾಡಿದ್ದಾರೆ, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ರಮ್ಯಾ, ಏನು ಈಗ ಹಾಲಿನ ದರ ಏರಿಕೆ ಆಗಬೇಕು ಅಂತ ಹೇಳಿ ಪ್ರಸ್ತಾವನೆ ಮಾಡಿದ್ದಾರೆ. ಅಂದರೆ KMF ಅವ್ರಿಗೆ ಹಾಲು ಒಕ್ಕೂಟ ಸಂಘದಿಂದ ಕೂಡ ಒತ್ತಡ ಬೀಳ್ತಾ ಇತ್ತು, ಹಾಗೆ ರೈತರಿಂದ ಕೂಡ ಒತ್ತಡ ಬೀಳ್ತಾ ಇತ್ತು 5 ರೂಪಾಯಿ ಬೆಲೆ ಏರಿಕೆ ಮಾಡಬೇಕು ಅಂತ ಹೇಳಿ. ಈಗ 5 ರೂಪಾಯಿ ಬೆಲೆ ಏರಿಕೆ ಆಗುವಂತಹ ಎಲ್ಲ ಸಾಧ್ಯತೆ ಕೂಡ ಇದೆ. ಈಗ ಏನು CM ಸಿದ್ದರಾಮಯ್ಯನವ್ರಿಗೆ KMF ಅವರು ಪತ್ರ ಬರೆದಿದ್ದು 5 ರೂಪಾಯಿ ಬೆಲೆ ಏರಿಕೆ ಆಗಬೇಕು ಅಂತ ಹೇಳಿ, ಇದು ಹೋಟೆಲ್ ಸಂಘದ ಮಾಲೀಕರಿಗೆ ಸ್ವಲ್ಪ ಅಸಮಾಧಾನ ತಂದಿದೆ. ಯಾಕಂತ ಹೇಳಿದ್ರೆ ಈಗ ಕರ್ನಾಟಕ ರಾಜ್ಯ ಹೋಟೆಲ್ ಮಾಲೀಕರ ಸಂಘ ಕೂಡ ಪತ್ರ ಬರೆದಿರುವಂಥದ್ದು. ಈಗ ಏನಾದರೂ 5 ರೂಪಾಯಿ ಬೆಲೆ ಏರಿಕೆ ಆದರೆ, ನಂದಿನಿ ಹಾಲಿನ ಬೆಲೆ ಏರಿಕೆ ಆಯಿತು ಅಂತಂದರೆ ಗ್ರಾಹಕರಿಗೆ ಹೊಡ್ತಾ ಬೀಳುತ್ತೆ. ಅಂದರೆ ಏನೆಲ್ಲ ಮಾಲೀಕರಿಗೆ 5 ರೂಪಾಯಿ ಬೆಲೆ ಆಯಿತು ಅಂತ ಹೇಳಿದ್ರೆ, ಕಾಫಿ ಪೌಡರು ಕೂಡ ಈಗ KGಗೆ 100 ರೂಪಾಯಿ ಬೆಲೆ ಏರಿಕೆ ಮಾಡಿತ್ತು, ಅದು ಕೂಡ ಜಾಸ್ತಿ ಗಗನಕ್ಕೆ ಏರಿದೆ. ಇಂಥ ಸಂದರ್ಭದಲ್ಲಿ ಹೋಟೆಲ್ ಮಾಲೀಕರಿಗೆ ಬೇರೆ ಆಪ್ಷನ್ ಇಲ್ಲದೇನೆ ಅವರು ಕಾಫಿ ಹಾಗೆ ಟೀ ದರ ಏರಿಕೆ ಮಾಡಲೇಬೇಕಾಗತ್ತೆ. ಆಗ ಸಾರ್ವಜನಿಕರಿಗೆ ಅದು ಹೊರೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಹೋಟೆಲ್ ಮಾಲೀಕರ ಸಂಘ ಏನಿದೆ ಇವರು ಒಂದು ಸ್ವಲ್ಪ ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಸರ್ಕಾರಕ್ಕೆ ಹಾಗೆ KMFಗೆ ಮನವಿ ಪತ್ರವನ್ನು ಕೂಡ ಬರೆದಿದ್ದಾರೆ. ಈ ಥರ ದರ ಏರಿಕೆ ಆದರೆ ಎಲ್ಲರಿಗೂ ಸಮಸ್ಯೆ ಆಗುತ್ತೆ, ಅದರಲ್ಲೂ ಗ್ರಾಹಕರಿಗೆ ನಾವು ಏನೀಗ ಅಗ್ಗದ ಬೆಲೆಯಲ್ಲಿ ಕಾಫಿ ಟೀನ ಕೊಡ್ತಾ ಇದ್ವಿ, ಈಗ ಅದು ಜಾಸ್ತಿ ಮಾಡಬೇಕಾಗತ್ತೆ, ಆಗ ಗ್ರಾಹಕರಿಗೂ ಕೂಡ ಹೊರೆ ಆಗುತ್ತೆ. ಹಾಗಾಗಿ 5 ರೂಪಾಯಿ ದರ ಏರಿಕೆ ಏನಿದೆ ನಂದಿನಿ ಹಾಲು, ಅದು ಮಾಡಬಾರ್ದು ಅನ್ನೋ ಒಂದು ಪ್ರಸ್ತಾವನೆ ಈಗಾಗಲೇ ಸಲ್ಲಿಸಿದ್ದಾರೆ. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಚಂದನ.